ಸಿಂಹ ಮಹಾರಾಜನಿಗೆ ತುಂಬಾ ಹೊಟ್ಟೆ ಹಸಿವಾಗ್ತದ. ಅವಾಗ ಏನ್ ಮಾಡ್ತಾನೆ, ನನಗೆ ಈಗ ಆಹಾರ ಬೇಕಲ್ಲ, ನಾ ಯಾರ ಕರೆದು ನನಗೆ ಆಹಾರ ಬೇಕಲ್ಲ ಅಂತೇಳಿ ಹೀಗೆ ಹೋಗುವಾಗ ಮಧ್ಯದಲ್ಲಿ ನರಿ ಭೇಟಿ ಆಗ್ತದ. ಅವಾಗ ಸಿಂಹ ಮಹಾರಾಜ ನರಿಗೆ ಹೇಳ್ತದ, ನರಿಯಣ್ಣ ನರಿಯಣ್ಣ, ನನಗೆ ಹೊಟ್ಟೆ ತುಂಬಾ ಹಸಿವಾಗಿದೆ, ನನಗೆ ಈಗಲೇ ಆಹಾರ ಬೇಕು, ನೀ ಎಲ್ಲಿಗಾದ್ರೂ ಆಹಾರ ಹುಡಿಕೊಂಡು ಬಾ ಅಂತ ಹೇಳ್ತದ. ಆಗ ನರಿ ತುಂಬಾ ಜಾಣವಾದಂತ ಪ್ರಾಣಿ ಇಲ್ಲ. ಆಗ ನರಿ ಏನ್ ಮಾಡ್ತದ, ಹೌದಾ ಮಹಾರಾಜರೇ ನಾ ತರ್ತೀನಿ ಅಂತೇಳಿ ನರಿ ತಿರುಗಾಡ್ಕೋತ ಹೋಗುವಾಗ ಮಧ್ಯದಲ್ಲಿ ದಾರಿಯಲ್ಲಿ ಏನ್ ಭೇಟಿ ಆಗ್ತದ, ಕತ್ತೆ ಭೇಟಿ ಆಗ್ತದ. ಆಗ ನರಿ ಏನ್ ಹೇಳ್ತದ, ಕತ್ತೆ ಅಣ್ಣ ಬಾ, ಸಿಂಹ ಮಹಾರಾಜರು ಕರೀತಾರ, ನಿನ್ಗೆ ಪಟ್ಟಾಭಿಷೇಕ ಮಾಡ್ತಾರಂತೆ, ಸಿಂಹಾಸನದ ಮೇಲೆ ನಿನ್ ಕೂಡಿಸ್ತಾರ, ಬಾ ಅನ್ನ. ಕತ್ತೆ ತುಂಬಾ ಖುಷಿ ಆಗ್ತದ. ಅದಕ್ಕ ಖುಷಿಯಿಂದ ಏನ್ ಮಾಡ್ತದ, ಎರಡು ಕೂಡಿ ಎಲ್ಲಿ ಬರ್ತಾವು, ಸಿಂಹ ಮಹಾರಾಜರ ಹತ್ರ ಬರ್ತಾವು. ಆಗ ಸಿಂಹ ಮಹಾರಾಜ ಕತ್ತೆಯನ್ನು ನೋಡಿ ನರಿ ಹೇಳ್ತದ, ಮಹಾರಾಜರೇ ಕತ್ತೆಯನ್ನು ಹಿಡಿದುಕೊಂಡು ಬಂದಿದ್ದೀನಿ ಅಂದಾಗ ಸಿಂಹ ಮಹಾರಾಜ ಹೋಗಿ ಪಟ್ನೆ ಕತ್ತಿ ಕಿವಿಯನ್ನ ತಿಂದು ಬಿಡ್ತದ. ಹಸಿವಾಗಿರ್ತದಲ್ಲ ಹೊಟ್ಟಿಗೆ, ಕತ್ತಿ ಕಿವಿ ತಿಂದ ತಕ್ಷಣ ಕತ್ತಿ ಅಯ್ಯೋ ನನ್ ಕಿವಿ ಅಂತ ಹೇಳಿ ಏನ್ ಮಾಡ್ತದ, ಕತ್ತೆ ಓಡಿ ಹೋಗಿ ಬಿಡ್ತದ. ಆಗ ಮತ್ತ ಸಿಂಹ ಮಹಾರಾಜ ನರಿ ಹತ್ರ, ನರಿ ಈಗ ನನ್ನ ಹೊಟ್ಟೆ ಇನ್ನೂ ತುಂಬಾ ಹಸಿವಿದೆ. ಆಗ ಸಿಂಹ ಮಹಾರಾಜ ಏನ್ ಹೇಳಿತು, ನನಗೆ ಇನ್ನೂ ಹಸಿವಾಗಿದೆ, ಕತ್ತೆ ಓಡಿ ಹೋಗಿದೆ, ಹಿಡಿದುಕೊಂಡು ಬಾ ಅಂದಾಗ ಮತ್ತೆ ನರಿ ಏನ್ ಮಾಡ್ತು, ಕತ್ತೆ ಹತ್ರ ಬಂತು. ಕತ್ತೆಯಲ್ಲಿ ಕಿವಿ ತಿಂದು ನೋವಿಂದ ನಳತಾ ಇರ್ತದ. ಆಗ ನರಿ ಜಾಣ ಪ್ರಾಣಿ ಏನ್ ಹೇಳ್ತದ ಅದಕ್ಕೆ, ಕತ್ತೆಯಣ್ಣ ನಿನಗೆ ಸಿಂಹ ಮಹಾರಾಜರು ಕರೀತಾ ಇದ್ದಾರೆ, ನೀನು ಬಾ ಅಂದಾಗ ಅಯ್ಯೋ ಅಲ್ಲ, ನನ್ ಕಿವಿ ತಿಂದದ ಈಗ ಸಿಂಹ ಮಹಾರಾಜರು, ನಾನು ಬರುವುದಿಲ್ಲ ಅಂದಾಗ ಕತ್ತೆ ಏನ್ ಹೇಳ್ತದ ಅದಕ್ಕ, ಇಲ್ಲ ನಿನ್ ಕಿವಿ ಸಿಂಹ ಮಹಾರಾಜರು ಯಾಕೆ ತಿಂದಾರಂದ್ರ, ನಿನ್ ಸಿಂಹಾಸನದ ಮೇಲೆ ಕೂಡಿಸುವಾಗ ಕಿರೀಟ ಹಾಕ್ಬೇಕಾದ್ರೆ ನಿನ್ ಕಿವಿ ಅಡ್ಡ ಬರ್ತಾವು, ಅದಕ್ಕೆ ನಿನ್ ಕಿವಿಯನ್ನ ಸಿಂಹ ಮಹಾರಾಜರು ತಿಂದರಂದಾಗ ಕತ್ತೆ ಏನಂತ, ಓ ಹೌದಾ, ಹಾಗಾದ್ರೆ ನರಿ ಬರ್ತೀನಿ ಅಂತ ಹೇಳಿ ಮತ್ತೆ ಎರಡು ಕೂಡಿ ಏನ್ ಮಾಡ್ತಾವು, ಸಿಂಹ ಮಹಾರಾಜನ ಹತ್ರ ಬರ್ತಾವು. ಆಗ ಸಿಂಹ ಮಹಾರಾಜರು ಕತ್ತೆ ಮೇಲೆ ಹೋಗ್ತದ. ನರಿ ಬಂದಿರ್ತದ, ಸಿಂಹ ಮಹಾರಾಜರೇ ಕತ್ತೆ ಬಂದಿದೆ ನೋಡು ಅಂದಾಗ ಸಿಂಹ ಮತ್ತೆ ಹೋಗಿ ಕತ್ತೆಯ ಬಾಲವನ್ನ ತಿಂದ್ಬಿಡ್ತದ. ಅವಾಗ ಕತ್ತೆ ಅಯ್ಯೋ ನನ್ ಬಾಲ ಅಂತ ಮತ್ತೆ ಓಡಿ ಹೋಗ್ಬಿಡ್ತದ ಕತ್ತೆ. ಆಗ ಸಿಂಹ ಮಹಾರಾಜ ನರಿಯನ್ನು ಕರೆದು, ನರಿಯಣ್ಣ ಕತ್ತೆ ಮತ್ತೆ ಓಡಿ ಹೋಯ್ತು, ನನಗೆ ಇನ್ನೂ ಹೊಟ್ಟೆ ತುಂಬಾ ಹಸ್ತಿದೆ, ಕತ್ತೆಯನ್ನು ಹಿಡಿದುಕೊಂಡು ಬಾ ಅಂತ ಸಿಂಹ ಮಹಾರಾಜ. ಅವಾಗ ನರಿ ಏನ್ ಮಾಡ್ಬೇಕು, ಕತ್ತೆ ಕಿವಿಯನ್ನು ತಿಂತು ಬಾಲವನ್ನು ತಿಂತು ಹೆಂಗ್ ಹುಡುಗಾಡ್ಕೊಂಡು ಬರ್ಬೇಕು ಅಂತ ಹೇಳಿ ಮತ್ತೆ ಏನ್ ಮಾಡ್ತದ, ನರಿ ಮತ್ತೆ ಕತ್ತೆ ಹತ್ರ ಬರ್ತದ. ಕತ್ತೆ ಹತ್ರ ಬಂದು ಏನಾಗ್ತದ, ನರಿಯಣ್ಣ ನೀನು ಮತ್ತೆ ನಿನಗೆ ಸಿಂಹಾಸನದ ಮೇಲೆ ಕೂಡಿಸ್ತಾನಂತ ನೀನು ಬರಬೇಕು. ಅಯ್ಯೋ ನಾ ಬರಲ್ಲ, ನನ್ನ ಕಿವಿ ಹೋಯ್ತು, ನನ್ನ ಬಾಲ ಹೋಯ್ತು, ನಾನ್ ಬರಲ್ಲ ಅಂತ ಕತ್ತೆ ಅಂದಾಗ ಮತ್ತೆ ನರಿ ಏನ್ ಹೇಳ್ತದ, ಇಲ್ಲ ಸಿಂಹಾಸನದ ಮೇಲೆ ನೀನು ಕೂಡ್ಬೇಕಾಯ್ತಂದ್ರ ನಿನ್ ಬಾಲ ಅಡ್ಡ ಬರ್ತೈತಿ, ಅದಕ್ಕಾಗಿ ಸಿಂಹ ಮಹಾರಾಜರು ನಿನ್ನ ಬಾಲವನ್ನ ತಿಂದಾರ ಅಂತ ಹೇಳ್ತಾರ. ಅವಾಗ ಕತ್ತಿ ಹೌದಾ, ಓ ಆಯ್ತು, ನನ್ಗೂ ಸಿಂಹಾಸನದ ಮೇಲೆ ಕೂಡ್ತಾರ, ನಾ ಬರ್ತೀನಿ ಅಂತ ಹೇಳಿ ಎಲ್ಲಿ ಬರ್ತಾವು, ಸಿಂಹ ಮಹಾರಾಜರ ಹತ್ರ ಬರ್ತದ. ಅದು ಕಿವಿಯನ್ನು ಮುಗಿಸ್ಕೊಂಡು ಬಾಲವನ್ನು ಬರ್ತದ. ಆಗ ಕತ್ತೆ ಏನ್ ಮಾಡಿದು, ಸಿಂಹ ಮಹಾರಾಜ ಏನ್ ಮಾಡ್ತದ, ಕತ್ತೆಯ ಮೇಲೆ ಹೋಗ್ಬಿಡ್ತದ, ಅಟ್ಯಾಕ್ ಮಾಡ್ಬಿಡ್ತದ. ಕತ್ತೆಯನ್ನ ಏನ್ ಮಾಡ್ತದ, ಸಾತ್ತು ಹೊಡೆದು ಬಿಡ್ತದ. ಕತ್ತೆಯನ್ನ ಏನ್ ಮಾಡ್ತದ, ಅವಾಗ ಜೀವ ಹೋಗ್ತದ. ಅವಾಗ ಏನಂತದ, ನರಿ ಕರೆದು ಸಿಂಹ ಮಹಾರಾಜರು, ನರಿಯಣ್ಣ ಕತ್ತೆಯನ್ನ ಎಲ್ಲ ಭಾಗಗಳಾಗಿ ಮಾಡು, ಕಿಡ್ನಿ ಒಂದ್ ಕಡೆ ಮಾಡು, ಕಾಲು ಒಂದ್ ಕಡೆ ಮಾಡು, ಅದರ ದೇಹದ ಭಾಗಗಳನ್ನು ಒಂದ್ ಕಡೆ ಮಾಡಿ ನನ್ಗೆ ಪೀಸ್ ಮಾಡಿ ನನ್ಗೆ ತಂದು ಕೊಡು ಅಂತದ. ಅವಾಗ ನರಿ ಏನ್ ಮಾಡ್ತದ, ಓ ಹೌದಾ ಅಂತೇಳಿ ಕತ್ತೆ ಎಲ್ಲ ದೇಹವನ್ನ ತೆಗೆದು, ಕಿಡ್ನಿ ಒಂದ್ ಕಡೆ ಇರ್ತದ, ಕಾಲು ಒಂದ್ ಕಡೆ ಇರ್ತದ, ಮೆದುಳು ಒಂದ್ ಕಡೆ ಇರ್ತದೆ, ಎಲ್ಲವನ್ನ ಭಾಗ ಮಾಡ್ಕೊತ ಮೆದುಳನ್ನು ತಿಂದು ಬಿಡ್ತದ. ತಿಂದು ಸಿಂಹ ಮಹಾರಾಜರೇ ನಾನು ನಿಮ್ಗೆ ಆಹಾರವನ್ನು ತಂದಿದ್ದೇನೆ ತೆಗೆದುಕೊಂಡಾಗ ಆ ಕತ್ತೆ ಖುಷಿಯಿಂದ ಕಿಡ್ನಿ ಕಾಲು ಹೊಟ್ಟೆ ಎಲ್ಲವನ್ನು ತಿಂದು ಅಯ್ಯೋ ಕತ್ತೆ ಮೆದುಳೇ ಇಲ್ವಲ್ಲ ಇಲ್ಲಿ ಅಂತದ. ಅವಾಗ ಜಾಣ ನರಿ ಏನಂತ ತಿಂದಿರ್ತದ ಅದು. ಅವಾಗ ಏನ್ ಹೇಳ್ತದದು, ಅಯ್ಯೋ ಸಿಂಹ ಮಹಾರಾಜರೇ ಕತ್ತಿಗೆ ಮೆದುಳು ಎಲ್ಲಿಂದ ಬರುತ್ತೆ, ಕತ್ತಿಗೆ ಮೆದುಳಿದ್ರ ನೀವು ಕರ್ದಾಗೊಮ್ಮೆ ಬರ್ತಿತ್ತನ, ಅದು ಬಂದು ತನ್ನ ಜೀವವನ್ನು ಕಳ್ಕೊಳ್ತಿತ್ತ, ಅದು ಕತ್ತಿಗೆ ಮೆದುಳೇ ಇಲ್ಲ, ಅದಕ್ಕಾಗಿ ತನ್ನ ಪ್ರಾಣ ಕಳ್ಕೊಂತು ಅಂದಾಗ ಸಿಂಹ ಮಹಾರಾಜ ಅಯ್ಯೋ ಹೌದೌದು ಇದೇ ಸರಿ ಅಂತ ಹೇಳ್ತಾನೆ. ಗೊತ್ತಾಯ್ತಾ ಈ ಕಥೆಯ ನೀತಿ ಏನು, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ನಾವು ಯಾವಾಗಲೂ ಒಳ್ಳೆಯದವರ ಸಂಘ ಮಾಡಬೇಕು. ಕತ್ತೆ ನರಿಯನ್ನು ನಂಬಿ ತನ್ನ ಜೀವನವನ್ನೇ ಕಳೆದುಕೊಂಡಿತು. ಗೊತ್ತಾಯ್ತಲ್ಲ ಮಕ್ಕಳೇ ಕತೆ ನೀತಿ? ಕತೆ ಚೆನ್ನಾಗಿತ್ತ?